ನೋಡ್ತಾ ಇದ್ದಂಗೆನೆ 6 ತಿಂಗಳು ಮುಗ್ದೇ ಹೋಯ್ತು 2025. ನಿನ್ನೆ ಮೊನ್ನೆ ತಾನೇ Jan 1 ಬಂದಿದೆ ಅನ್ನೋ ಥರ ಇದೆ. ಅಷ್ಟು ಬೇಗ 6 ತಿಂಗಳು ಮುಗ್ದೇ ಹೋಯ್ತು. ಇನ್ನು 6 ತಿಂಗಳಿದೆ. ಇನ್ನು ಈ 6 ತಿಂಗಳು ಯಾವಾಗ ಮುಗ್ದೋಗುತ್ತೋ ನೋಡ್ತಾನೆ ಇರ್ತೀವಿ, ಮುಗ್ದೇ ಹೋಗುತ್ತೆ. ಏನು ಸಾಧನೆ ಮಾಡಿದ್ದೀವಿ? ಗೋಲ್ಸನ್ನು ಸೃಷ್ಟಿ ಮಾಡ್ಕೊಂಡ್ವಿ, ಅದನ್ನು ಅಚೀವ್ ಮಾಡಿದ್ವಾ? ಗಿಲ್ಟ್ ಫೀಲ್ ಮಾಡ್ಕೋಬೇಡಿ. 6 ತಿಂಗಳು ಕಳೆದೋಯ್ತು, ಇನ್ನೂ ನಾನೇನು ಸಾಧನೆ ಮಾಡಿಲ್ಲ ಅಂತ. ಅದ್ರ ಬದಲು ಇನ್ನೂ 6 ತಿಂಗಳಿದೆ. ಈ 6 ತಿಂಗಳಲ್ಲಿ ನಾನೇನು ಮಾಡಬಹುದು ಅಂತ ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್, ಯಾಕೆ ನಾನು ಗೋಲ್ಸನ್ನು ಅಚೀವ್ ಮಾಡೋಕ್ಕಾಗಲಿಲ್ಲ ಇಷ್ಟು ದಿನ ಅಂತ ಯೋಚನೆ ಮಾಡಿ. ಏನು ಕಾರಣಗಳು ಅಂತ ಬರ್ಕೊಳ್ಳಿ. ಅದಾದಮೇಲೆ ನನ್ನಲ್ಲಿ ಯಾವ ಬ್ಲಾಕೇಜಸ್ ಇದೆ, ಏನು ನನ್ನಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತಾ ಇದೆ, ನನ್ನ ಗೋಲ್ಸನ್ನು ಅಚೀವ್ ಮಾಡದೆ ಯಾವುದು ನನ್ನನ್ನು ತಡೀತಾ ಇದೆ ಅಂತ ಬರ್ಕೊಳ್ಳಿ. ಈ ರೀತಿ ನಿಮ್ಮನ್ನು ನೀವೇ ಪ್ರಶ್ನೆಗಳನ್ನು ಕೇಳ್ಕೊಳ್ಳಿ, ಉತ್ತರನ ಬರೀರಿ. ಆ ಉತ್ತರದಲ್ಲೇ ಸಿಕ್ಬಿಡುತ್ತೆ ನೀವೇನು ಮಾಡಬೇಕು, ಯಾವ ರೀತಿಯಾದ ಕರೆಕ್ಷನ್ಸ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆ ರೀತಿ ನಿಮ್ಮಲ್ಲಿ ನೀವು ಚೇಂಜನ್ನು ತಗೊಂಡು ಬಂದು 2026 ಅಷ್ಟರಲ್ಲಿ ನಿಮ್ಮ ಗೋಲ್ಸ್ ಏನೇನು 25 ಸ್ಟಾರ್ಟಿಂಗಲ್ಲಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಅಚೀವ್ ಮಾಡಿಬಿಡಿ. ಮತ್ತು 26 ಬರುತ್ತೆ, 26ಗೆ ಹೊಸ ಗೋಲ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಹೊಸ ಗೋಲ್ಸ್ ಮತ್ತೆ ಸೃಷ್ಟಿ ಮಾಡ್ಕೊಳ್ಳೋಣ. ಸೊ ನಿಮ್ಮನ್ನು ನೀವು ಅನಲೈಸ್ ಮಾಡಿ, ಏನು ನಡೀತಾ ಇದೆ ನಿಮ್ಮಲ್ಲಿ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬ್ಲಾಕೇಜಸ್ ನಡೀತಾ ಇದೆ ಅಂತ ಅನಲೈಸ್ ಮಾಡಿ ಉತ್ತರ ಸಿಗುತ್ತೆ. ಆವಾಗ ನಿಮ್ಮನ್ನು ನೀವು ಅಪ್ಲಿಫ್ಟ್ ಮಾಡ್ಕೊಳ್ಳಿ, ಅಪ್ಗ್ರೇಡ್ ಮಾಡ್ಕೊಳ್ಳಿ. ಏನು ಮಾಡಿದ್ರೆ ನನ್ನ ಅಚೀವ್ಮೆಂಟ್ ನನಗೆ ಸಿಗುತ್ತೆ ಅಂತ. ಓಕೆ.